ಹರೇ ಕೃಷ್ಣ. ಕಾರಣತ್ವೇನ ಚ ಆಕಾಶಾದಿಕರಣ. ಇಲ್ಲಿ ಅವಾಂತರ ಕಾರಣಗಳಾದ ಆಕಾಶಾದಿ ಶಬ್ದಗಳನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ. ಹಿಂದಿನ 2 ಅಧಿಕರಣಗಳಲ್ಲಿ ಪಾದ 1 ಅಧಿಕರಣ 8 ಮತ್ತು ಪಾದ 4 ಅಧಿಕರಣ 12 ಅಲ್ಲಿ ಆಕಾಶ ಶಬ್ದವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡಲಾಗಿದೆ ಆಲ್ರೆಡಿ. ಆದರೂ ಈ ಅಧಿಕರಣದಲ್ಲಿ ಜಗದವಾಂತರ ಕಾರಣತೆಯ ರೂಪ ನಿಮಿತ್ತ ಭೇದದಿಂದ ಆಕಾಶ ಶಬ್ದವನ್ನು ಸಮನ್ವಯ ಮಾಡುತ್ತಾರೆ. ಸ್ವಲ್ಪ ಜಗದವಾಂತರ ನಿಮಿತ್ತ ಭೇದದಿಂದ ಅದನ್ನು ಇಲ್ಲಿ ನಾವು ತಿಳ್ಕೋಬೇಕು. ಅವಾಂತರ ಕಾರಣತ್ವೇನಾಪಿ ಸ ಏವೋಚ್ಯತ ಇತಿ ವಕ್ತಿ. ಅವಾಂತರ ಕಾರಣನಾಗಿಯೂ ಪರಬ್ರಹ್ಮನೇ ಹೇಳಲ್ಪಟ್ಟಿದ್ದಾನೆ ಅಂತ ಸೂತ್ರಕಾರರು ಇಲ್ಲಿ ಹೇಳ್ತಾರೆ. ಅದನ್ನು ಪ್ರೂವ್ ಮಾಡ್ತಾರೆ. ಓಂ ಕಾರಣತ್ವೇನ ಚ ಆಕಾದಿಷು ಯಥಾ ವ್ಯಪದಿಷ್ಟೋಕ್ತೇ ಓಂ. ಕಾರಣತ್ವೇನ ಚ ಕಾರ್ಯರೂಪದಿಂದಲೂ ಅವಾಂತರ ಕಾರಣದಿಂದಲೂ ಆಕಾಶಾದಿಷು ಆಕಾಶಾದಿ ಸಕಲ ಪದಾರ್ಥಗಳಲ್ಲಿ ವ್ಯಪದಿಷ್ಟೋಕ್ತೇ ತದ್ರೂಪದಿಂದ ಇರುವವನು ಎಂದು ಶ್ರುತಿಗಳು ಹೇಳಿರುವುದರಿಂದ ಕಾರಣತ್ವೇನ ಆಕಾಶ ಶಬ್ದವಾಚನು ಪರಬ್ರಹ್ಮನಾದ ವಿಷ್ಣುವೇ ಆಗಿರುವನು. ಕಾರ್ಯರೂಪ ಕಾರಣರೂಪ ಎಲ್ಲವೂ ಪರಬ್ರಹ್ಮನಾದ ವಿಷ್ಣುವೇ, ಆಕಾಶ ಅಲ್ಲ. ಕಾರ್ಯರೂಪದಿಂದಲೂ ಅವಾಂತರ ಕಾರಣದಿಂದಲೂ ಆಕಾಶದ ಸಕಲ ಪದಾರ್ಥಗಳಲ್ಲಿ ತದ್ರೂಪದಿಂದ ಇರುವವನು ಎಂದು ಶ್ರುತಿಗಳು ಹೇಳಿರುವುದರಿಂದ ಕಾರಣತ್ವೇನ ಆಕಾಶ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿರುತ್ತಾನೆ. ಆಕಾಶ ರೂಪದಿಂದಲೇ ಆಕಾಶದಲ್ಲಿರುವುದರಿಂದ ಆಕಾಶವು ತನ್ನ ಆಕಾಶದ ಕಾರ್ಯವನ್ನು ಮಾಡ್ತಾ ಇದೆ. ಆಕಾಶವು ತನ್ನ ಒಂದು ಗುಣಧರ್ಮವನ್ನು ಹೊಂದಿರುತ್ತದೆ. ಆಕಾಶಾದಿಷು ಅವಾಂತರ ಕಾರಣತ್ವೇನ ಸ ಏವ ಸ್ಥಿತಃ ಯಥಾ ವ್ಯಪದಿಷ್ಟಸ್ಯೈವ ಪರಸ್ಯ ಯ ಆಕಾಶೇ ತಿಷ್ಠನ್ ಬೃಹದಾರಣ್ಯಕ ಉಪನಿಷತ್ ಇತ್ಯಾದಿನ ಆಕಾಶಾದಿಷು ಉಕ್ತೇ. ಆಕಾಶಾದಿಗಳಲ್ಲಿ ಅವಾಂತರ ಕಾರಣರೂಪನಾಗಿ ಪರಮಾತ್ಮನೇ ಇರುವವನಾಗಿದ್ದಾನೆ ಮತ್ತು ಶ್ರುತಿಯಲ್ಲಿಯೂ ಸಹ ಯ ಆಕಾಶೇ ತಿಷ್ಠನ್ ಬೃಹದಾರಣ್ಯಕ ಉಪನಿಷತ್ ಆಕಾಶಾದಿಗಳಲ್ಲಿ ಇರುವವನಾಗಿ ಅವುಗಳನ್ನು ನೇಮಿಸುತ್ತಾನೆ. ಪರಮಾತ್ಮನಿಗೆ ಆಕಾಶಾದಿಗಳಲ್ಲಿ ಹೇಳಿರುವುದರಿಂದ ಕಾರಣತ್ವೇನ ಆಕಾಶಾದಿ ಶಬ್ದವಾಚನ ಪರಮಾತ್ಮನೇ. ಕಾರಣತ್ವೇನ ಆಕಾಶಾದಿಕರಣ ಕಾರಣತ್ವೇನ ಚ ಆಕಾಶಾದಿಕರಣ. ವಿಷಯ ಇಲ್ಲಿ ಕಾರ್ಯತ್ವೇನ ಮತ್ತು ಕಾರಣತ್ವೇನ ಸೂಚಿಸಲ್ಪಟ್ಟ ಆಕಾಶವೇ ವಿಷಯ. ಸಂಶಯ: ಈ ಆಕಾಶವು ಭೂತಾಕಾಶವೋ ಅಥವಾ ಪರಬ್ರಹ್ಮನಾದ ವಿಷ್ಣು ಎಂಬ ಸಂಶಯ. ಪೂರ್ವ ಪಕ್ಷ: ಇದು ಭೂತಾಕಾಶವೇ, ಪರಬ್ರಹ್ಮನಾದ ವಿಷ್ಣು ಅಲ್ಲ. ಏಕೆಂದರೆ ಜನ್ಮರಹಿತನಾದ ವಿಷ್ಣುವು ಹುಟ್ಟಲಾರನು ಮತ್ತು ವಿಷ್ಣುವು ಕಾರ್ಯನೂ ಆಗಲಾರನು. ಏಕೆಂದರೆ ತನ್ನಿಂದ ತಾನೇ ಹುಟ್ಟಲಾರ. ಸಿದ್ಧಾಂತ: ಆಕಾಶ ಶಬ್ದದಿಂದ ಮುಖ್ಯವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಪರಮಾತ್ಮನ ಆತ್ಮ ಎಂಬ ರೂಪದಿಂದ ಭೂತಾಕಾಶ ನಿಯಾಮಕ ರೂಪವು ಅಭಿವ್ಯಕ್ತವಾಯಿತು. ಪರಮಾತ್ಮನ ರೂಪಗಳು ಹೇಗೆ ಅಭಿವ್ಯಕ್ತವಾದವು ಅಂತ ಹೇಳ್ತಾರೆ ಇಲ್ಲಿ. ಪರಮಾತ್ಮನ ಆತ್ಮರೂಪದಿಂದ ಭೂತಾಕಾಶ ನಿಯಾಮಕವಾದಂಥ ಪರಮಾತ್ಮನ ಇನ್ನೊಂದು ರೂಪ ಅಭಿವ್ಯಕ್ತವಾಯಿತು. ನಂತರ ಆ ಪರಮಾತ್ಮ ರೂಪದು ಆಕಾಶ ಅಂತ ಹೆಸರದೆ. ಆ ಆಕಾಶ ರೂಪದಿಂದ ವಾಯುರೂಪ ಪ್ರಕಟವಾಯಿತು. ನೋಡ್ರಿ, ಒಂದರಿಂದ ಒಂದು ಪ್ರಕಟ ಆಗ್ತಾವೆ. ಹೀಗೆ ಉಪನಿಷತ್ತು ತಿಳಿಸುತ್ತದೆ. ವಿಷ್ಣುವಿಗೆ ಹೇಳಲ್ಪಟ್ಟ ಸಾಕಲ್ಯನ ಅಸೃತತ್ವ ಅವಿದಿತತ್ವಾದಿ ಧರ್ಮಗಳೇ ಆಕಾಶಕ್ಕೆ ಹೇಳುವುದರ ಪ್ರಯುಕ್ತ ಆಕಾಶ ಶಬ್ದದಿಂದ ಮುಖ್ಯವಾಚನು ಪರಬ್ರಹ್ಮನಾದ ವಿಷ್ಣುವೇ. ಪರಬ್ರಹ್ಮನಾದ ವಿಷ್ಣುವಿಗೆ ಏನೇನು ಐಡೆಂಟಿಫಿಕೇಷನ್ ಇವೆ, ಅವೆಲ್ಲ ಐಡೆಂಟಿಫಿಕೇಷನ್ ಈ ಆಕಾಶಕ್ಕಿದೆ. ಆದ್ದರಿಂದ ಆ ಅಂತರ್ಗತ ಆಕಾಶ ರೂಪದಿಂದ ಕರೆಯಲ್ಪಡುವವನು ಪರಮಾತ್ಮನಾದ ವಿಷ್ಣುವೇ ಆಗಿದ್ದಾನೆ. ಇಲ್ಲಿಗೆ ಆಕಾಶಾಧಿಕರಣ ಮುಗಿಯಿತು. ಇಲ್ಲಿ ಅವಾಂತರ ಕಾರಣಾದಿಗಳಾದ ಆಕಾಶ ಶಬ್ದಗಳನ್ನು ಆಕಾಶದಿಂದ ಅದರೆಲ್ಲ ಬೇರೆ ಎಲ್ಲ ಶಬ್ದಗಳನ್ನು ಕೂಡ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡಲಾಗಿದೆ ಅಂತ ನಾವು ತಿಳಿದುಕೊಳ್ಳಬೇಕು. ಹರೇ ಶ್ರೀನಿವಾಸ, ಹರೇ ಕೃಷ್ಣ.